ಡಿ.ಕೆ ಸಂಪುಟಕ್ಕೆ ಯುವಕರಿಗೆ ಫಸ್ಟ್ ಅನ್ನುವಂಥ ಆದ್ಯತೆಯನ್ನು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ರು. ಹಾಗಾದರೆ ಸಂಪುಟ ವಿಸ್ತರಣೆಯಲ್ಲಿ ಯುವಕರಿಗೆ ಆದ್ಯತೆ ಸಿಗುತ್ತಾ? ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ರಾಹುಲ್ ಗಾಂಧಿ ಹೊಸಬರಿಗೆ ಫಸ್ಟ್ ಹಳಬರಿಗೆ ನೆಕ್ಸ್ಟ್ ಅನ್ನುವಂತಹ ಚಿಂತನೆಯಲ್ಲಿದ್ದಂತೆ ಕಾಣಿಸ್ತಾ ಇದೆ. ಯುವ ಮುಖಗಳಿಗೆ ಸಂಪುಟದಲ್ಲಿ ಹಾಗಾದರೆ ಆದ್ಯತೆ ಸಿಗ್ತದಾ? ಸಂಪುಟ ವಿಸ್ತರಣೆಯಲ್ಲಿ ಯುವಕರಿಗೆ ಆದ್ಯತೆ ಸಿಗೋದಾದರೆ ಯಾರಿಗೆಲ್ಲ ಅವಕಾಶ ಸಿಗ್ಬೋದು? ಹೊಸ ಮುಖಗಳಿಗೆ ಮಣೆ ಹಾಕಲಿಕ್ಕೆ ರಾಹುಲ್ ಗಾಂಧಿ ಆಲ್ರೆಡಿ ಮುಂದಾದಂತೆ ಕಾಣಿಸ್ತಾ ಇದೆ. ಇನ್ನು ಉಳಿದಿರುವಂಥ 20 ಸ್ಥಾನಕ್ಕೆ ಎಲ್ಲ ಹೊಸಬರಿಗೆ ಕೊಡಬೇಕು ಅನ್ನುವಂಥ ಚಿಂತನೆಯಲ್ಲಿದ್ದಾರೆ. ಈ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಅವ್ರ ಜೊತೆ ಕೂಡ ಚರ್ಚೆ ಮಾಡಿದ್ದಾರೆ. ಸುನಿಲ್ ಕನಗೋಳ ಅವರಿಂದನೂ ಕೂಡ ರಾಹುಲ್ ಗಾಂಧಿ ಮಾಹಿತಿ ಪಡ್ಕೊಂಡಿದ್ದಾರೆ. ಯುವ ಸಮುದಾಯದ ಜೊತೆ ಈಗ ಸಂಪರ್ಕ ಹೊಂದಿರುವಂತಹ ಶಾಸಕರು ಯಾರಿದ್ದಾರೆ, ಅಂತಹ ಶಾಸಕರ ಗುರುತಿಗೆ ಈಗ ರಾಹುಲ್ ಗಾಂಧಿ ಸೂಚಿಸಿದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂಥ ವಿಚಾರ. ಸರ್ಕಾರದ ಇಮೇಜನ್ನು ಹೆಚ್ಚಿಸಲಿಕ್ಕೆ ಸಹಕಾರಿಯಾಗುವಂತೆ ಈಗ ಪ್ಲ್ಯಾನ್ ಮಾಡಿದ್ದಾರೆ. ಯುವ ಮುಖಗಳಿಗೆ ಸಂಪುಟದಲ್ಲಿ ಸ್ಥಾನಮಾನಕ್ಕೆ ಈಗ ರಾಹುಲ್ ಗಾಂಧಿ ಚಿಂತನೆ ಮಾಡಿದ್ದಾರೆ. ಆ ಬಗ್ಗೆನೂ ಚರ್ಚೆ ಆಗಿದೆ. 60-40 ಸೂತ್ರದಡಿ ಒಂದು ಸಂಪುಟ ವಿಸ್ತರಣೆಯನ್ನು ಮಾಡಲಿಕ್ಕೆ ಚಿಂತನೆಯನ್ನು ಮಾಡಿದ್ರು. ಜೊತೆಗೆ ಎಲ್ರಿಗೂ ಹೊಸೊಬ್ಬರಿಗೆ ಅವಕಾಶ ಕೊಟ್ಟರೆ ಹಳಬರ ಅನುಭವವೂ ಬೇಕಾಗ್ತದೆ ಅನ್ನುವಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರ ವಾದ ಆಗಿತ್ತು. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಈ ಒಂದು ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ದಾರೆ. ಹಾಗಾಗಿ ಈಗ ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಜೊತೆ ಹೈಕಮಾಂಡ್ ನಾಯಕರು ಬಹಳ ಮಹತ್ವದ ಚರ್ಚೆಯನ್ನು ಮಾಡಿದ್ದಾರೆ. ಜೊತೆಗೆ ಸುನಿಲ್ ಕನಗೋಳ ಅವರಿಂದನೂ ಕೂಡ ಈಗ ರಾಹುಲ್ ಗಾಂಧಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಯುವ ಸಮುದಾಯದ ಜೊತೆ ಯಾರ್ಯಾರು ಶಾಸಕರು, ಯಾವೆಲ್ಲ ಶಾಸಕರು ಸಂಪರ್ಕ ಹೊಂದಿದ್ದಾರೆ ಅವರಿಗೆ ಮೊದಲ ಆದ್ಯತೆಯನ್ನು ಕೊಡೋಣ, ಅಂತಹ ಶಾಸಕರ ಗುರುತಿಗೆ ಈಗ ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ಟಿದ್ದಾರೆ. ಸರ್ಕಾರದ ಇಮೇಜನ್ನು ಹೆಚ್ಚಿಸಬೇಕು, 2028ರಲ್ಲಿ ಮತ್ತೆ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರಬೇಕು, ಆ ರೀತಿ ಸಹಕಾರಿಯಾಗುವಂತೆ ಪ್ಲಾನ್ ಮಾಡಬೇಕು. ಯುವ ಮುಖಗಳಿಗೆ ಸಂಪುಟ ಆ ಒಂದು ಸ್ಥಾನಮಾನಕ್ಕೆ ಚಿಂತನೆ ಮಾಡ್ತಾ ಇದ್ದಾರೆ. ಜೊತೆಗೆ ಸ್ಪೀಕರ್ ವಿಚಾರವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಬಸವರಾಜ ರಾಯರೆಡ್ಡಿಗೆ ಸ್ಪೀಕರ್ ಆಫರ್ ಅನ್ನ ನಾಯಕರು ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕಲಬುರಗಿಯ ಬಿ.ಆರ್. ಪಾಟೀಲ್ ಹೆಸರನ್ನು ಕೂಡ ಈಗ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಅತ್ಯಾಪ್ತಾರೆ ಅವರು. ಮತ್ತೊಂದು ಕಡೆ ಎಚ್.ಕೆ. ಪಾಟೀಲ್ ಪರನೂ ಒಲವನ್ನ ತೋರಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಎಚ್.ಕೆ. ಪಾಟೀಲ್ ಕೂಡ ಕಾಂಗ್ರೆಸ್ನ ಅತ್ಯಂತ ಅನುಭವಿ ಅವರು. ಅಂತಿಮ ಆಯ್ಕೆ ಹೈಕಮಾಂಡ್ಗೆ ರಾಜ್ಯ ನಾಯಕರು ಬಿಟ್ಟಿದ್ದಾರೆ. ಅದು ಫೈನಲ್, ಅದು ಹೈಕಮಾಂಡ್ ತೀರ್ಮಾನವನ್ನು ಮಾಡಬೇಕಾಗ್ತದೆ. ಬಸವರಾಜ ರಾಯರೆಡ್ಡಿ ಅವರು ಸಿದ್ದರಾಮಯ್ಯನವರಿಗೆ ಬಹಳ ಅತ್ಯಾಪ್ತರು. ಇನ್ನು ಎಚ್.ಕೆ. ಪಾಟೀಲ್ ಅವರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆ ಸಚಿವರು ಕೂಡ ಆಗಿದ್ರು. ಅವ್ರಿಗೆ ಸಚಿವ ಸ್ಥಾನ ಸಿಗಬೇಕು ಅನ್ನುವಂಥದ್ದು ಬಹಳ ಹೋರಾಟಗಳು ಮಾಡಿದ್ರು. ಗದಗ್ನಲ್ಲಿ ಅವರ ಅಭಿಮಾನಿಗಳು ಪ್ರೊಟೆಸ್ಟ್ ಕೂಡ ಮಾಡಿದ್ರು, ಆಗ್ರಹಿಸಿದ್ರು. ಜೊತೆಗೆ ಬಸವರಾಜ ರಾಯರೆಡ್ಡಿ ಅವರು ಒಬ್ಬ ನೇರ ಒಂದು ವ್ಯಕ್ತಿತ್ವ, ಏನೇ ಇದ್ರೂ ಕೂಡ ನೇರವಾಗಿ ಹೇಳುವಂಥವ್ರು. ಯಾಕಂದರೆ ಸಿದ್ದರಾಮಯ್ಯನವರು ಅತ್ಯಾಪ್ತರಾಗಿದ್ದರು. ಜೊತೆಗೆ ಅವರಿಗೊಂದು ಸೂಕ್ತ ಸ್ಥಾನಮಾನಗಳು ಕೂಡ ಕೊಟ್ಟಿದ್ದರು. ಹಾಗಾಗಿ ಯಾರಿಗೆ ಸಿಗಬಹುದು? ಯು.ಟಿ. ಖಾದರ್ ಅವರು ಈ ಹಿಂದೆ ಸ್ಪೀಕರ್ ಆಗಿದ್ದರು, ಈಗ ಅವರು ಆರೋಗ್ಯ ಖಾತೆ ಸಚಿವರಾಗಿದ್ದಾರೆ. ಈ ಆರೋಗ್ಯ ಖಾತೆ ಸಚಿವರಾಗಿದೆ ಅಂತ ದಿನೇಶ್ ಗುಂಡೂರಾವ್ ಅವರು ಸ್ಪೀಕರ್ ಆಗ್ತಾರೆ ಅನ್ನುವಂತಹ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ವು. ಯಾಕಂದರೆ ಸ್ಪೀಕರ್ ಆದಂಥವರು ಈಗ ವಿರೋಧ ಪಕ್ಷದ ನಾಯಕರನ್ನು ಹ್ಯಾಂಡಲ್ ಮಾಡಬೇಕು, ಮತ್ತು ಸ್ವಪಕ್ಷದ ನಾಯಕರ ಒಂದು ಮಾತುಗಾರಿಕೆಯನ್ನು ಕೂಡ ಆಲಿಸಬೇಕು. ಎಲ್ಲವೂ ಕೂಡ ಭಾಳ ಒಂದು ಜವಾಬ್ದಾರಿಯುತವಾದಂತಹ ಸ್ಥಾನವಾಗಿರ್ತದೆ. ಜೊತೆಗೆ ಒಂದು ಸದನ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಅರ್ಥ ಮಾಡ್ಕೋಬೇಕು, ಅದನ್ನು ಹ್ಯಾಂಡಲ್ ಮಾಡಬೇಕು. ಅದನ್ನು ಭಾಳ ಅಚ್ಚುಕಟ್ಟಾಗಿ ಯು.ಟಿ. ಖಾದರ್ ಅವರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅದೇ ರೀತಿಯಾದಂಥ ಒಬ್ಬ ಲೀಡರನ್ನು ಹುಡುಕ್ತಾ ಇದ್ದಾರೆ. ಹಾಗಾಗಿ ಬಸವರಾಜ ರಾಯರೆಡ್ಡಿ ಜೊತೆಗೆ ಎಚ್.ಕೆ. ಪಾಟೀಲ್ ಇವರೆಲ್ಲರೂ ಕೂಡ ಒಂದು ಸಚಿವಾಕಾಂಕ್ಷಿಗಳವರು. ಯಾಕಂದರೆ ನಮಗೊಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇರೋರು. ಎಚ್.ಕೆ. ಪಾಟೀಲ್ಗೂ ಕೂಡ ಅವರು ಸಚಿವರಾಗಿ ಸಾಕಷ್ಟು ಅನುಭವ ಇದೆ. ಅವರು ಹಿಂದೆ ಕಾನೂನು ಸಚಿವರಾಗಿದ್ದರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ. ಜೊತೆಗೆ ಒಬ್ಬ ಕಾಂಗ್ರೆಸ್ನ ಅತ್ಯಂತ ಹಿರಿಯ ನಾಯಕರು ಕೂಡ ಹೌದು.
ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಜೊತೆಗೆ ಬಸವರಾಜ ರಾಯರೆಡ್ಡಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಆರ್ ವಿ ದೇಶಪಾಂಡೆ ಅವರ ಹೆಸರು, ಅವರು ಕೂಡ ಕಾಂಗ್ರೆಸ್ನ ಅತ್ಯಂತ ಹಿರಿಯ ನಾಯಕರು. ಜೊತೆಗೆ ದಿನೇಶ್ ಗುಂಡೂರಾವ್ಗೆ ಏನಾದರೂ ಸಿಗ್ಬೋದು, ಯಾಕಂದರೆ ಅವರು ಆರೋಗ್ಯ ಸಚಿವರಾಗಿದ್ರಲ್ಲ, ಈಗ ಆರೋಗ್ಯ ಸಚಿವರು ಯು ಟಿ ಖಾದರ್ ಆಗಿದ್ದಾರೆ. ಸ್ಪೀಕರ್ ಆಗಿದ್ದ ಸ್ಥಾನಕ್ಕೆ ದಿನೇಶ್ ಗುಂಡೂರಾವ್ ಅವರು ಅಲ್ಲಿ ಆ ಸ್ಥಾನವನ್ನು ತುಂಬ್ತಾರ. ಈ ಥರ ಎಲ್ಲ ಅನೇಕ ಲೆಕ್ಕಾಚಾರಗಳನ್ನು ಕೂಡ ಈಗ ಹಾಕ್ತಾ ಇದ್ದಾರೆ. ಹಾಗಾಗಿ ಯಾರಿಗೆ ಒಲಿಬೋದು ಸ್ಪೀಕರ್ ಸ್ಥಾನ ಅಂತ ಸಹಜವಾಗಿ ಯು ಟಿ ಖಾದರ್ಗೆ ಅದೊಂದು ಇಂಟ್ರೆಸ್ಟ್ ಇದ್ದಂಗೆ ಕಾಣ್ತಾ ಇರಲಿಲ್ಲ. ಯಾಕಂದರೆ ನನಗದು ಬೇಡ, ನಾನು ಸಚಿವನ ಆಗ್ತೀನಿ ಅಂತ ಕಾಯ್ತಾ ಇದ್ರು. ಆದರೆ ಒಂದು 3 ವರ್ಷ ಅವರು ಸ್ಪೀಕರ್ ಆಗಿ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಕೆಲಸವನ್ನು ಮಾಡಿರೋದ್ರಿಂದ ಮತ್ತೆ ಅವರಿಗೀಗ ಒಂದು ಸಚಿವನಾಗಿ ಅವಕಾಶಗಳು ಈಗ ಹೈಕಮಾಂಡ್ ಕೊಟ್ಟಿದೆ. ಹಾಗಾಗಿ ಯಾರಿಗೀಗ ಸ್ಪೀಕರ್ಗೆ ಸ್ಥಾನ ಸಿಗ್ತದೆ? ಸಿದ್ದರಾಮಯ್ಯನವರ ಬಣ ಇಲ್ಲಿ ಮೇಲುಗೈ ಆಗ್ತದಾ ಅಥವಾ ಡಿ ಕೆ ಬಣ ಮೇಲುಗೈ ಆಗ್ತದಾ? ಇಲ್ಲೂ ಕೂಡ ಒಂದಿಷ್ಟು ಪೈಪೋಟಿಗಳು ಸ್ಪೀಕರ್ ಸ್ಥಾನಕ್ಕೂ ಕೂಡ ನಡೀತಾ ಇರೋದಂತೂ ಸತ್ಯ.